ಜ್ಞಾನದ ದೀವಿಗೆ ಹೊಳೆಯುವ ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಒಳಗ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಪಾಲುಗಾರರ ವಿಧಗಳು ಅಥವಾ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಪಾಲುಗಾರಿಕೆ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ಪಾಲುಗಾರರೊಳಗ ಎಷ್ಟು ಟೈಪ್ಸ್ ಬರ್ತಾರ ಮತ್ತ ಅವ್ರದ್ದು ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲೇದಾಗಿ ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳಿ, ಕಾರ್ಯಶೀಲ ಪಾಲುಗಾರ ಅಂತ ಹೇಳಿ. ಆಕ್ಟಿವ್ ಪಾರ್ಟ್ನರ್ ಅಥವಾ ಕಾರ್ಯಶೀಲ ಪಾಲುಗಾರ ಅಂತ ನಾವ್ ಯಾರಿಗೆ ಕರಿತೀವಿ ಅಂತಂದ್ರ, ಅವ ಪಾಲುಗಾರಿಕೆ ಬಿಸ್ನೆಸ್ ಒಳಗೆ ಏನ್ ಮಾಡ್ತಾನ, ಬಂಡವಾಳ ಹಾಕ್ತಾನ, ಜೊತೆಗೆ ದೈನಂದಿನ ಕಾರ್ಯಚಟುವಟಿಕೆ ಒಳಗೆ ಇನ್ವಾಲ್ವ್ ಆಗ್ತಾನ, ಬಂದಂತ ಲಾಭ ಅಥವಾ ನಷ್ಟವನ್ನ ಏನು ಅಂದ್ರೆ ಒಪ್ಪಂದದ ಪ್ರಕಾರ ಏನ್ ಮಾಡ್ತಾರ ಹಂಚಿಕೆ ಮಾಡ್ಕೊತಾನ. ಆ ರೀತಿ ಆಕ್ಟಿವ್ ಆಗಿ ಕೆಲಸ ಮಾಡುವಂತ ಪಾರ್ಟ್ನರ್ಗೆ ನಾವು ಕಾರ್ಯಶೀಲ ಪಾಲುಗಾರ ಅಥವಾ ಆಕ್ಟಿವ್ ಪಾರ್ಟ್ನರ್ ಅಂತ ಕರಿತೀವಿ. ಇನ್ನ ಸೆಕೆಂಡ್ ಒನ್ ಏನು ಅಂದ್ರೆ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳಿ, ಸೂಕ್ತ ಪಾಲುಗಾರ ಅಥವಾ ನಿದ್ರಿಸುವ ಪಾಲುಗಾರ ಅಂತ ಹೇಳಿ. ನಿದ್ರಿಸುವ ಪಾಲುಗಾರ ಅಂತಂದ್ರೆ ನಿದ್ರೆ ಮಾಡ್ತಾ ಇರ್ತಾನ ಅಂತಲ್ಲ, ನಿಮ್ಮ ವ್ಯವಹಾರಕ್ಕೆ ಏನು ಅಂದ್ರೆ ಬಂಡವಾಳ ಹಾಕ್ತಾನೆ, ಆದ್ರೆ ದೈನಂದಿನ ಯಾವುದೇ ಕಾರ್ಯಚಟುವಟಿಕೆ ಒಳಗ ಭಾಗಿಯಾಗಲ್ಲ ಅಂತ ಹೇಳ್ಬೋದು. ಬಂಡವಾಳ ಹಾಕಿ ಅದರ ಎಲ್ಲಾ ಹೊಣೆಗಾರಿಕೆಗಳನ್ನು ಕೂಡ ತಗೋತಾನೆ, ಯಾವುದೇ ಲಾಭ ಆಗ್ಲಿ ನಷ್ಟ ಆಗ್ಲಿ ಅದಕ್ಕೆ ಅವನ್ ಜವಾಬ್ದಾರನಾಗಿರ್ತಾನೆ. ಲಾಭ ಆದ್ರೂ ಶೇರ್ ತಗೋತಾನೆ, ನಷ್ಟ ಆದ್ರೂ ಕೂಡ ನಷ್ಟವನ್ನು ತುಂಬಿಕೊಡ್ತಾನ. ಆದ್ರೆ ಒಂದೇನು ಅಂದ್ರೆ ದೈನಂದಿನ ವ್ಯವಹಾರದೊಳಗ ಏನಾಗಲ್ಲ ಅಂದ್ರೆ ಯಾವುದೇ ರೀತಿ ಭಾಗವಹಿಸಲ್ಲ. ಭಾಗವಹಿಸದೇ ಇರೋದ್ರಿಂದ ನಾವು ಏನಂತ ಕರಿತೀವಿ ಅಂದ್ರೆ ಸೂಕ್ತ ಪಾಲುಗಾರ ಅಥವಾ ನಿದ್ರಿಸುವ ಪಾಲುಗಾರ, ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಕರಿತೀವಿ. ಇನ್ನು ಥರ್ಡ್ ಒನ್ ಏನಂದ್ರ ನಾಮಿನಲ್ ಪಾರ್ಟ್ನರ್ ಅಂತ ಹೇಳಿ, ನಾಮ ಮಾತ್ರ ಪಾಲುಗಾರ ಅಂತ ಹೇಳಿ. ನಾಮ ಮಾತ್ರ ಪಾಲುಗಾರ ಅಂತಂದ್ರೆ ಈ ಪಾಲುಗಾರ ಹೆಸರಿಗೆ ಮಾತ್ರ ಪಾಲುಗಾರ ಆಗಿರ್ತಾನ, ಆದ್ರೆ ಆಕ್ಚುಯಲ್ ಆಗಿ ನಾವು ಬಿಸ್ನೆಸ್ ಒಳಗೆ ಏನಾಗಿರಲ್ಲ ಅಂದ್ರ ಪಾಲುಗಾರ ಆಗಿರಲ್ಲ ಅಂತ ಹೇಳ್ಬೋದು. ಕೆಲವೊಬ್ರು ಪ್ರಸಿದ್ಧ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸಮಾಜದೊಳಗ ಒಂದು ಗೌರವಿತ ವ್ಯಕ್ತಿಗಳನ್ನ ಏನ್ ಮಾಡ್ತಾರ ಅಂದ್ರೆ ಬಿಸ್ನೆಸ್ ಅನ್ನ ಡೆವಲಪ್ ಮಾಡೋ ಸಲುವಾಗಿ ಅವ್ರ ಹೆಸರನ್ನ ಏನು ಅಂತಂದ್ರೆ ಜಸ್ಟ್ ಪಾರ್ಟ್ನರ್ ಅಂತ ಏನ್ ಮಾಡ್ತಾರ ಅಂದ್ರೆ ಸೇರಿಸ್ತಾರ. ಆದ್ರೆ ಅವ್ರು ಆಕ್ಚುಯಲ್ ಆಗಿ ಯಾವ್ದೇ ರೀತಿ ಬಂಡವಾಳ ಹಾಕಿರಲ್ಲ, ಬಿಸ್ನೆಸ್ ಆಕ್ಟಿವಿಟೀಸ್ ಒಳಗೆ ಅವ್ರು ಭಾಗವಹಿಸಿರಲ್ಲ, ಯಾವ್ದೇ ರೀತಿ ಲಾಭ ಮತ್ತು ನಷ್ಟಕ್ಕೂ ಕೂಡ ಅವ್ರು ಜವಾಬ್ದಾರರಾಗಿರಲ್ಲ. ಆದ್ರೆ ಹೆಸರಿಗೆ ಮಾತ್ರ ಅವ್ರು ಏನಾಗಿರ್ತಾರ ಪಾಲುಗಾರರಾಗಿರ್ತಾರ. ಆದ್ರೆ ಅವ್ರನ್ನ ನಮ್ಗೆ ಏನಾದ್ರು ಸಾಲ ಕೊಟ್ರು ಅಂತಂದ್ರೆ ಆ ಸಾಲದ ಜವಾಬ್ದಾರಿಯನ್ನು ಅವ್ರು ತಗೋಬೇಕಾಗತ್ತ. ಆ ಒಂದ್ ಹೆಸರಿಗೆ ಮಾತ್ರ ಅವ್ರು ಪಾಲುಗಾರ ಆಗಿರೋದಕ್ಕೆ ಅವ್ರಿಗೆ ನಾವ್ ಏನಂತ ಕರಿತೀವಿ, ನಾಮ ಮಾತ್ರ ಪಾಲುಗಾರ ಅಂತ ಕರಿತೀವಿ. ಇನ್ನ ನಾಲ್ಕನೇದು ಸೀಕ್ರೆಟ್ ಪಾರ್ಟ್ನರ್ಸ್ ಅಥವಾ ರಹಸ್ಯ ಪಾಲುಗಾರ ಅಂತ. ಅದ್ರ ಹೆಸರು ಹೇಳುವಂಗ ಪಾರ್ಟ್ನರ್ ಅವರು ಬಂಡವಾಳನೂ ಹಾಕ್ತಾರೆ, ಆನಂತರ ಏನಂದ್ರೆ ಲಾಭ ನಷ್ಟಗಳನ್ನು ತಗೋತಾರ. ಆದ್ರ ಅವ್ರ ಹೆಸರು ಹೊರಗಿನ ವ್ಯಕ್ತಿಗಳಿಗೆ ಪಾಲುಗಾರ ಅಂತ ಹೇಳಿ ಗೊತ್ತಾಗದೇ ಇರೋ ರೀತಿ ಒಳಗೆ ರಹಸ್ಯವಾಗಿಟ್ಟಿರ್ತಾರ. ಅಂತ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಆ ಪಾಲುಗಾರ ಹೆಸರನ್ನು ಕೂಡ ರಹಸ್ಯವಾಗಿ ಇಡಬಹುದು. ಅಂತ ಒಂದು ರಹಸ್ಯವಾಗಿ ಇಟ್ಟಿರ್ತಕ್ಕಂಥ ಪಾಲುಗಾರಿಗೆ ನಾವೇನ್ ಕರಿತೀವಿ ಅಂದ್ರೆ ರಹಸ್ಯ ಪಾಲುಗಾರ ಅಂತ ಕರಿತೀವಿ. ಇವರು ವ್ಯವಹಾರದ ಬಂಡವಾಳನೂ ಹಾಕ್ತಾರ, ಚಟುವಟಿಕೆ ಭಾಗನೂ ವಹಿಸ್ತಾರ, ಜೊತೆಗೆ ಲಾಭ ಮತ್ತು ನಷ್ಟಕ್ಕ ಒಂದು ಭಾಗಿ ಕೂಡ ಆಗಿರ್ತಾರ. ಮತ್ತೆ ಯಾವ್ದೇ ರೀತಿ ಸಾಲ ಸೌಲಭ್ಯಗಳು ಮಾಡಿದ್ರೆ ಅದನ್ನು ಕೂಡ ಜವಾಬ್ದಾರಿಯನ್ನು ತಗೋತಾರ. ಆದ್ರೆ ಅವ್ರ ಹೆಸರು ಮಾತ್ರ ರಹಸ್ಯವಾಗಿರೋದ್ ಕಾರಣಕ್ಕೋಸ್ಕರ ರಹಸ್ಯ ಪಾಲುಗಾರ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಪಾರ್ಟ್ನರ್ ಬೈ ಎಸ್ಟೋಫೆಲ್ ಅಂತ ಹೇಳಿ, ಅಂದ್ರೆ ಅಲ್ಲಗಳೆಯುವ ಪಾಲುಗಾರ ಅಂತ ಹೇಳಿ. ಕೆಲವೊಬ್ರ ಹೆಸರನ್ನ ಏನು ಅಂತಂದ್ರೆ ಪಾರ್ಟ್ನರ್ ಅಂತ ಹೇಳಿ ಏನು ಅಂದ್ರೆ ಅವ್ರು ಹೇಳ್ಕೋತ ಹೋಗ್ತಿರ್ತಾರೆ ಪಾರ್ಟ್ನರ್ಶಿಪ್ ಫಾರ್ಮ್ ಒಳಗ. ಅದು ಗೊತ್ತಿದ್ದನು ಅವ್ರು ನೆಗ್ಲೆಕ್ಟ್ ಮಾಡಿದ್ರು ಅಂತಂದ್ರೆ ಅದರಿಂದ ಯಾವ್ದಾರು ಅವ್ರು ನಿಮ್ ಹೆಸರನ್ನ ಬಳಸ್ಕೊಂಡು ಅವ್ರು ಸಾಲ ಸೋಲ ಮಾಡಿದ್ರು ಅಂದ್ರೆ ಅಂತ ಒಂದು ಸಾಲಕ್ಕೆ ಅವ್ರು ಏನಾಗುತ್ತೆ ಅಂದ್ರೆ ಜವಾಬ್ದಾರರಾಗಿರ್ಬೇಕಾಗುತ್ತೆ. ಅದೆಲ್ಲ ಗೊತ್ತಿದ್ರು ಅವ್ರು ಸುಮ್ಮನೆ ಇರೋ ಕಾರಣಕ್ಕೋಸ್ಕರ ಅವ್ರಿಗೆ ನಾವೇನಂತ ಕರಿತೀವಿ, ಅಲ್ಲಗಳೆಯುವ ಪಾಲುಗಾರರು ಅಥವಾ ಪಾರ್ಟ್ನರ್ ಬೈ ಎಸ್ಟೋಫೆಲ್ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಒನ್ ಏನು ಅಂದ್ರೆ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತೇಳಿ, ತೋರಿಕೆ ಪಾಲುಗಾರ ಅಂತೇಳಿ. ಕೆಲವೊಬ್ಬ ವ್ಯಕ್ತಿಗಳೇನು ಅಂತಂದ್ರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಪಾರ್ಟ್ನರ್ಸ್ ಜೊತೆಗೆ ಏನ್ ಮಾಡ್ತಾ ಇರ್ತಾರ, ಓಡಾಡ್ತಾ ಇರ್ತಾರ, ಅವ್ರ ಜೊತೆಗೆ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತಾರ. ಅಂತ ಸಂದರ್ಭಗಳಲ್ಲಿ ಅವರು ಕೂಡ ಆಸ್ ಎ ಪಾರ್ಟ್ನರ್ ಅಂತ ಹೇಳಿ ಹೊರಗಿನ ವ್ಯಕ್ತಿಗಳಿಗೆ ತೋರಿಸ್ಕೋತಾರ. ಆದ್ರೆ ಅವ್ರು ಆಕ್ಚುಯಲ್ ಆಗಿ ನಿಜವಾಗ್ಲೂ ಪಾರ್ಟ್ನರ್ ಆಗಿರಲ್ಲ. ಆದ್ರೆ ಹೊರಗಿನವ್ರಿಗೆ ಏನ್ ಮಾಡ್ತಾರ ಅಂದ್ರೆ ನಾನು ಪಾರ್ಟ್ನರ್ ಇದ್ದೀನಿ ಅನ್ನೋ ರೀತಿ ಒಳಗೆ ಏನ್ ಮಾಡ್ತಾರ ಅಂದ್ರೆ ತೋರಿಸ್ಕೋತಾರ. ಅದನ್ನ ನಂಬಿ ಯಾರಾದ್ರೂ ಸಂಸ್ಥೆಗೆ ಸಾಲ ಸೌಲಭ್ಯಗಳನ್ನ ಕೊಟ್ರು ಅಂದ್ರೆ ಅದಕ್ಕೆ ಅವ್ರ ಜವಾಬ್ದಾರಿ ತಗೋಬೇಕಾಗತ್ತೆ. ಆದ್ರೆ ಅವ್ರು ಯಾವ್ದೇ ರೀತಿ ಬಂಡವಾಳನೂ ಹಾಕಿರಲ್ಲ, ವ್ಯವಹಾರದ ಚಟುವಟಿಕೆಯನ್ನು ಕೂಡ ಅವರು ನೋಡ್ಕೊಳ್ಳಲ್ಲ, ಜೊತೆಗೆ ಯಾವ್ದೇ ರೀತಿ ಲಾಭ ನಷ್ಟವನ್ನು ಕೂಡ ಅವರು ಏನು ಅಂದ್ರೆ ಶೇರ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬೋದು. ಆದ್ರೆ ಹೊರಗಿನ ವ್ಯಕ್ತಿಗಳಿಗೆ ಮಾತ್ರ ಅವ್ರು ತೋರಿಸ್ಕೊಳ್ಳೋದ್ರಿಂದ ಅವ್ರಿಗೆ ತೋರಿಕೆ ಪಾಲುಗಾರ ಅಂತ ಕರಿತೀವಿ. ಇನ್ನು ಇನ್ನೊಂದು ಎಕ್ಸೆಪ್ಷನಲ್ ಕೇಸಸ್ ಒಳಗ ಅಪ್ರಾಪ್ತ ಪಾಲುಗಾರ ಅಥವಾ ಮೈನರ್ ಪಾರ್ಟ್ನರ್ ಅಂತ ಬರುತ್ತೆ. ಯೂಸ್ವಲ್ ಆಗಿ 18 years ಬಿಲೋ ಇರ್ತಕ್ಕಂಥವ್ರು ಯಾರಿಗೂ ಪಾರ್ಟ್ನರ್ಶಿಪ್ ಒಳಗೆ ಎಂಟರ್ ಆಗ್ತಕ್ಕಂಥ ಒಂದು ಏನು ಅಂತಂದ್ರೆ ಅವ್ರಿಗೆ ಒಂದು ಅರ್ಹತೆಯನ್ನ ಕೊಟ್ಟಿರಲ್ಲ. ಆದ್ರೂ ಕೆಲವೊಂದು ಸಂದರ್ಭಗಳಲ್ಲಿ ಮೈನರ್ ಪಾರ್ಟ್ನರ್ಸ್ ಅನ್ನ ತಗೋಬಹುದು ಅಂತ ಹೇಳ್ತಾರೆ. ಮೈನರ್ ಪಾರ್ಟ್ನರ್ಸ್ ಅಂದ್ರೆ ಬಿಲೋ 18 years ಒಳಗೆ ಯಾರು ಇರ್ತಾರ ಅವ್ರಿಗೆ ನಾವು ಮೈನರ್ ಪಾರ್ಟ್ನರ್ ಅಂತ ಕರಿತೀವಿ. ಬಟ್ ಇವ್ರಿಗೆ ಒಂದು ರೆಸ್ಟ್ರಿಕ್ಷನ್ಸ್ ಏನದ ಅಂತಂದ್ರ ಅವ್ರು ಬಂಡವಾಳ ಹಾಕ್ಬೋದು, ಲಾಭ ನಷ್ಟವನ್ನ ತಗೋಬಹುದು. ಬಟ್ ಏನು ಅಂತಂದ್ರೆ ಅವ್ರಿಗೆ ಯಾವ್ದೇ ರೀತಿ ಸಾಲ ಸೋಲುಗಳನ್ನ ಅವ್ರನ್ನ ನಂಬಿ ಯಾರು ಏನಂದ್ರೆ ಕೊಡುವಂಗಿಲ್ಲ, ಅಥವಾ ಅವ್ರ ನಂಬಿ ಸಾಲ ಕೊಟ್ಟು ಅಂತಂದ್ರೆ ಆ ಸಾಲ ಏನು ಅಂತಂದ್ರೆ
ಅವರು ಕಾನೂನಿನ ಪ್ರಕಾರ ವಾಪಸ್ ತಗೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಅಗ್ರಿಮೆಂಟ್ ಕಾನೂನಿನ ಪ್ರಕಾರ 18 ವರ್ಷದೊಳಗೆ ಇರ್ತಕ್ಕಂಥ ಮೈನರ್ ಜೊತೆಗೆ ಮಾಡ್ಕೊಳ್ಳೋಂತ ಅಗ್ರಿಮೆಂಟ್ಗಳೇ ಅಲ್ಲ ಅಂತ ಹೇಳುತ್ತೆ ಕಾನೂನು. ಆ ಕಾರಣಕ್ಕೋಸ್ಕರ ಮೈನರ್ ಪಾರ್ಟ್ನರ್ಸ್ ಹತ್ರ ಜಸ್ಟ್ ಏನು ಅಂದ್ರೆ ಬಂಡವಾಳವನ್ನು ಸಂಗ್ರಹಿಸ್ಕೊಂಡು ವ್ಯವಹಾರ ಮಾಡ್ಬೋದೇ ಹೊರತು ಅವ್ರಿಗೆ ಯಾವುದೇ ರೀತಿ ಸಾಲ ಸೋಲುಗಳಿಗೆ ಅವರು ಜವಾಬ್ದಾರರಾಗಿರಲ್ಲ ಅಂತ ಹೇಳ್ಬೋದು. ಈ ರೀತಿ 7 ಟೈಪ್ ಪಾರ್ಟ್ನರ್ಸ್ ಬಗ್ಗೆ ನಿಮ್ಗೆಲ್ಲ ಇವತ್ತೇನನ್ನು ತಿಳಿಸ್ಕೊಟ್ಟು ಇದೆಲ್ಲರಿಗೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.